ಈ ಎಲ್ಲ ಚರ್ಚೆಗಳ ಮಧ್ಯದಲ್ಲಿ ಮೀಡಿಯಾ ಸ್ಪೇಸ್ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು ನೀವುಗಳು ಬರೆದಂಥ ಪತ್ರ, ಫಸ್ಟ್ ಟೈಮ್ MLAಗಳು ಬರೆದಂಥ ಪತ್ರ. ಏನು ವಾಟ್ ಪ್ರಾಂಪ್ಟೆಡ್ ಯು ಪೀಪಲ್ ಟು ರೈಟ್ ದ್ಯಾಟ್? ಇಲ್ಲ, ಈಗ ಇದು ಸಂಪುಟ ಪುನರ್ರಚನೆ ಆಗ್ತದೆ ಅಂತ ಹೇಳುವಂಥದ್ದು ಚರ್ಚೆ ನಡೀತಾ ಇತ್ತು. ಅದರಿಂದ ಅಲ್ಲಿ ನಾವು ಬೆಳಗಾಮಲ್ಲಿದ್ದಾಗ, ಬೆಳಗಾಂ ಸೆಷನ್ ವಿಂಟರ್ ಸೆಷನ್ನಲ್ಲಿದ್ದಾಗ ಕೆಲವು ನಮ್ಮ ಸ್ನೇಹಿತ ಶಾಸಕರು ಒಂದು ಪತ್ರನ ಬರೆದಿದ್ದೀವಿ, ಸಹಿ ಮಾಡಿ ಅಂತ ಹೇಳಿದರು. ನನಗಿರೋ ಮಾಹಿತಿನ ಹೇಳ್ತಾ ಇದ್ದೆ. ಓಕೆ. ನಾನು ಆ ಪತ್ರನ ನೋಡೋದಷ್ಟರಲ್ಲಿ ಒಂದು 15-16 ಜನ ಸಹಿ ಹಾಕಿದರು. ನಾನು ಕೂಡ ಸಹಿ ಹಾಕಿದ್ದೀನಿ ಆ ಪತ್ರಕ್ಕೆ. ಅದರಲ್ಲಿ ಯಾವುದೇ ರೀತಿಯಾಗಿ ಅದಕ್ಕೆ ಅದರಲ್ಲಿ ರಾಜಕಾರಣ ಅಲ್ಲ. ಅದು ಈಗ 38-37 ಜನ ಮೊದಲನೇ ಬಾರಿ ಶಾಸಕರಿದ್ದಾರೆ. ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಅವರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ, ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ಬರೆದಿದ್ದಾರೆ. ಆಂತರಿಕವಾಗಿ ಅವರು ನಿರ್ಣಯ ತಗೋಬೇಕು ಅದ್ರ ವಿಚಾರದಲ್ಲಿ. ಆದರೆ ಅವರು ಕೇಳಿರೋದ್ರಲ್ಲಿ ಯಾವುದೇ ತಪ್ಪು ನನಗೆ ಕಾಣ್ತಾ ಇಲ್ಲ. ಮತ್ತು ಅದು ಅಂಥ ಏನು ಸುದ್ದಿ ಮಾಡುವಂಥ ವಿಚಾರ ಕೂಡ ಅಲ್ಲ. ಯಾಕಂದರೆ ಶಾಸಕರು ಶಾಸಕಾಂಗ ಪಕ್ಷದ ಭಾಗ. ಮೊದಲನೇ ಬಾರಿ ಇರ್ಬೋದು, 8ನೇ ಬಾರಿ ಇರ್ಬೋದು, ಎಲ್ಲರೂ ಸೇರಿದಾಗ ಮಾತ್ರ ಶಾಸಕಾಂಗ ಪಕ್ಷ ಆಗ್ತದೆ. ಅವರೆಲ್ಲರ ಆಯ್ಕೆಯೇ ಶಾಸಕಾಂಗ ಪಕ್ಷದ ನಾಯಕರಾಗ್ತಾರೆ. ಅದರಿಂದ ನಮ್ಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳುವಂಥದ್ದು ಕೇಳಿದ್ದಾರೆ. ಈಗ ಒಂದು ಮಂತ್ರಿಮಂಡಲ ರಚನೆ ಮಾಡಬೇಕಾದಾಗ ಏನನ್ನೆಲ್ಲ ಗಣನೆಗೆ ತಗೊಳ್ತಾರೆ, ಯಾವ ಭಾಗದಿಂದ ಬರ್ತಾ ಇದ್ದಾರೆ, ಯಾವ ಸಾಮಾಜಿಕ ನ್ಯಾಯ, ಎಷ್ಟು ಬಾರಿ ಆಯ್ಕೆ ಆಗಿದ್ದಾರೆ, ಸೀನಿಯಾರಿಟಿ, ಮತ್ತು ಅವರು ಈಸ್ ಈ ಗೋಯಿಂಗ್ ಟು ಬಿ ಎನ್ ಅಸೆಟ್ ಟು ದ ಕ್ಯಾಬಿನೆಟ್, ಇದೆಲ್ಲ ಹಲವಾರು ಅಂಶಗಳಿರ್ತದಲ್ಲ. ಅದರಲ್ಲಿ ಇದು ಕೂಡ ಒಂದನ್ನು ಗಣನೆಗೆ ತಗೊಳ್ಳಿ ಅಂತ ಹೇಳುವಂಥದ್ದು ಬಿಟ್ಟರೆ ಬೇರೆ ಏನಾದರೂ ಉದ್ದೇಶ ಏನಿಲ್ಲ. ನನ್ನ ಇದೇ ಕುರ್ಚಿಯಲ್ಲಿ ಇನ್ನೊಬ್ಬ ಶಾಸಕರನ್ನು ಕೂಡಿಸ್ಕೊಂಡು ರೆಕಾರ್ಡಿಂಗ್ ಮಾಡ್ತಾ ಇದ್ದೆ. ಒಂದು ವ್ಯತ್ಯಾಸ ಏನಂದರೆ ಅವರು DK ಶಿವಕುಮಾರ್ ಬಣದವರು. ಅವ್ರಿಗೆ ಕೇಳ್ತಾ ಇದ್ದೆ ನಾನು, ಹೆಂಗ್ರಿ ನೀವು ಫಸ್ಟ್ ಟೈಮ್ MLAಗಳು ಹೆಂಗ್ರಿ ಮಂತ್ರಿಗಿರಿ ಕ್ಲೇಮ್ ಮಾಡ್ತೀರಿ ಅಂದರೆ ಕೆಲವು ಉದಾಹರಣೆಗಳನ್ನು ಕೊಟ್ಟರು ಅವರು. ಫಸ್ಟ್ ಟೈಮ್ MLAಗಳು ಯಾವ್ಯಾವ ರಾಜ್ಯದಲ್ಲಿ ಮಂತ್ರಿಗಳಾದರು, ಯಾವ್ಯಾವ ರಾಜ್ಯದಲ್ಲಿ ಡೈರೆಕ್ಟಾಗಿ ಮುಖ್ಯಮಂತ್ರಿಗಳೇ ಆದರು, ಶಾಸಕರೇ ಅಲ್ಲದೆ ಇರೋರು ಮುಖ್ಯಮಂತ್ರಿಗಳನ್ನಾಗಿ ಆಮೇಲೆ ಬೈ ಎಲೆಕ್ಷನ್ನಲ್ಲಿ ಗೆದ್ದಿರೋ ಉದಾಹರಣೆಗಳನ್ನು ಕೊಟ್ಟರು. ಇಂಟ್ರೆಸ್ಟಿಂಗ್ಲಿ ಅವೆಲ್ಲವೂ BJP ಅವರ ಉದಾಹರಣೆಗಳು. ಅವ್ರು ಹೇಳಿದ್ರು, BJP ಇಷ್ಟೊಂದು ಎಕ್ಸ್ಪೆರಿಮೆಂಟಲ್ ಆಗಿರುವಾಗ, BJP ಇಷ್ಟೊಂದು ಸ್ಟ್ರಾಟಜಿ ಮಾಡುವಾಗ, BJP ಈ ರೀತಿಯಾದ ರಿಸ್ಕ್ಗಳನ್ನು ತೆಗೆದುಕೊಳ್ಳುವಾಗ ಕಾಂಗ್ರೆಸ್ ಅದನ್ನು ಮಾಡುವುದು ನಿಲ್ಲಿಸಿದೆ. ಅದು ನಮಗೆ ರಾಜಕೀಯವಾಗಿ ಹಿನ್ನಡೆ ಆಗ್ತಾ ಇರೋದು. ಆ ಬೋಲ್ಡ್ ಸ್ಟೆಪ್ಗಳನ್ನು ಕಾಂಗ್ರೆಸ್ ತಗೊಳ್ಬೇಕು ಅಂತ. ನೀವು ಅದೇ ರೀತಿ ಯೋಚನೆ ಮಾಡ್ತೀರಾ? ಇಲ್ಲ, ಈಗ ನೋಡಿ, ನಮ್ಮ ಸಂಪುಟದಲ್ಲಿರುವಂಥವ್ರೆ ಇವತ್ತು ಅನೇಕರು ಮೊದಲ ಬಾರಿ ಶಾಸಕರಾದ, ಈಗ DK ಶಿವಕುಮಾರ್ ಅವರೇ ಕೂಡ ಮೊದಲನೇ ಬಾರಿ ಶಾಸಕರಾದಾಗ ಮಂತ್ರಿ, ಅದು ಮೊದಲೇ ಬಾರಿ ಶಾಸಕರಾದಾಗೆ ಮಂತ್ರಿ. SM ಕೃಷ್ಣ ಅವರು ಮುಖ್ಯಮಂತ್ರಿ ಮೊದಲನೇ ಬಾರಿ ಶಾಸಕ ಅಲ್ಲ, ಅವರು ಬಂಗಾರಪ್ಪನವರು ಕ್ಯಾಬಿನೆಟ್ನಲ್ಲಿ ಬಂದಿಖಾನೆ ಅಲ್ಲ, ಅದು ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೋಮ್ ಬ್ರಾಕೆಟಲ್ಲಿ ಪ್ರಿಸನ್ಸ್. ಬಟ್ ಅವರು ಪ್ರಿಸನ್ ಮಂತ್ರಿ ಅಂತ ಹೇಳ್ತಾರೆ ಅವರು. ಆದರೆ ಇಟ್ಸ್ ಎ ಮಿನಿಸ್ಟರ್ ಆಫ್ ಸ್ಟೇಟ್ ಫಾರ್ ಹೋಮ್. ಅದರಿಂದ ಅವರು ಆದರು. ಬಹುಶಃ ಮುಖ್ಯಮಂತ್ರಿಗಳು ಕೂಡ ಮೊದಲನೇ ಬಾರಿ ಶಾಸಕರಾದಾಗೆ ಮಂತ್ರಿ ಆದರು. ಅದರಿಂದ ಅವರು ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ. ಅವತ್ತು ಅವ್ರಿಗೆ ಮೊದಲನೇ ಬಾರಿ ಶಾಸಕರಾದಾಗ ಅವಕಾಶ ಸಿಕ್ಕಿದ್ದಕ್ಕೆ ನಮ್ಮ ಜಿಲ್ಲೆಯವರು MC ನಾರಾಯಣವರು ಮೊದಲನೇ ಬಾರಿ ಶಾಸಕರಾದಾಗ ಮಂತ್ರಿ ಆದರು. ದೇವರಾಜ್ ಅರಸು ಅವರ ಕ್ಯಾಬಿನೆಟ್ನಲ್ಲಿ. ಈಗ ತಾವೇ ಸ್ವತಃ ಮೊದಲೇ ಬಾರಿ ಶಾಸಕರಾದಾಗ ಮಂತ್ರಿ ಆದಂತಹ ಮುಖ್ಯಮಂತ್ರಿಗಳು ಈಗ ಬಂದು ನಾವು ಪಾಲಿಸಿ ಡಿಸಿಷನ್ ತಗೊಂಡಿದ್ದೀವಿ, ಫಸ್ಟ್ ಟೈಮ್ MLAಗಳಿಗೆ ಮಂತ್ರಿಗಿರಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ರೆ ನಿಮಗೆಲ್ಲ ಬೇಜಾರಾಗೋದಿಲ್ವಾ? ಇಲ್ಲ, ಬೇಜಾರಾಗುವಂಥದ್ದೇನಿಲ್ಲ ಅದರಲ್ಲಿ. ಅದು ಅವರ ಅಭಿಪ್ರಾಯವನ್ನು ಅವ್ರು ವ್ಯಕ್ತಪಡಿಸಿದ್ದಾರೆ. ಪಾಲಿಸಿ ಡಿಸಿಷನ್ಸ್ ಅಥವಾ ಏನೇ ತೀರ್ಮಾನಗಳಿದೆ ಅದು ಯಾವುದೂ ಕೂಡ ಕಲ್ಲಲ್ಲಿ ಬರೆದಿರುವಂಥದ್ದಲ್ಲ. ಅದನ್ನು ಬದಲಾಯಿಸುವಂಥವ್ರು ಮಾಡಿದವ್ರೆ. ಈಗ ಪಾಲಿಸಿ ಡಿಸಿಷನ್ ಇದೆ ಅಂತ ಹೇಳಿದ್ದಾರೆ ಅವರು, ಅದನ್ನು ಬದಲಾಯಿಸಲ್ಲ ಅಂತ ಹೇಳಿಲ್ವಲ್ಲ. ಅದನ್ನು ಬದಲಾಯಿಸಿ ಆ ಥರ ಇದ್ರೆ ಅಂತ ಹೇಳಿನ ಈ ಮನವಿನಲ್ಲಿ ಇರುವಂಥದ್ದು. ಸಂವಿಧಾನದ ಇದಕ್ಕೆ ತಿದ್ದುಪಡಿಗಳನ್ನು ತರಬಹುದು ಅನ್ನೋದಾದರೆ ಈ ಪಾಲಿಸಿ ಡಿಸಿಷನ್ಸ್ಗೆ ಯಾಕೆ ತರಬಾರ್ದು? ಈಗ 2013ರಿಂದ 18ರಲ್ಲೂ ಕೂಡ ಕೆಲವರು ಮೊದಲನೇ ಬಾರಿ ಶಾಸಕರು ಕೂಡ ಮಂತ್ರಿಮಂಡಲದಲ್ಲಿದ್ದರು. ಸೊ ಅದರಿಂದ ಅದನ್ನು ಹೇಳಿದ್ದೀವಿ. ಇನ್ನು ಕೊನೆಗೆ ನಾನು ನಿನ್ನೆ ಕೂಡ NDTVನಲ್ಲಿ ಸ್ಪಷ್ಟಪಡಿಸಿದೆ, ಇಟ್ಸ್ ದ ಆಸ್ಪಿರೇಷನ್ ಆಫ್ ದಿ MLAs. ಇದರಲ್ಲಿ ಯಾವುದೇ ರೀತಿಯಾದಂಥ ನಿರ್ದೇಶನಗಳಾಗಲಿ, ಈ ಥರ ಆಗಲೇಬೇಕು, ಕಡ್ಡಾಯ ಆಗಬೇಕು ಅಂತ ಹೇಳುವಂಥದ್ದಾಗಲಿ, ನಾಯಕತ್ವದ ವಿಚಾರ ಆಗಲಿ, ಇದು ಯಾವುದು ಕೂಡ ಅದರಲ್ಲಿ ಪ್ರಸ್ತಾಪ ಆಗಿಲ್ಲ. ಇಷ್ಟು ಜನ ಆಯ್ಕೆ ಆಗಿದ್ವಿ, ಅದರಲ್ಲಿ ಅನೇಕರು ಯುವಕರಿದ್ದಾರೆ. ಅಂದರೆ ರಾಜ್ಯದ ಜನತೆ ಯುವಕರನ್ನು ಆಯ್ಕೆ ಮಾಡೋ ಕಡೆ ಗಮನ ಹರಿಸಿದ್ದಾರೆ. ಅದರಿಂದ ದಿಸ್ ಈಸ್ ದ ವಿಲ್ ಆಫ್ ದ ಪೀಪಲ್. ಇದು ಜನಾಭಿಪ್ರಾಯ. ಈ ಜನಾಭಿಪ್ರಾಯ ಕೂಡ ಯುವಕರು ಕೊಡಬೇಕು ಅಂತಿದ್ಮೇಲೆ ತಾವು ಸರ್ಕಾರದಲ್ಲೂ ಕೂಡ ಆ ಜನಾಭಿಪ್ರಾಯಕ್ಕೆ ಮನ್ನಣೆಯನ್ನು ಕೊಟ್ಟು ಅವಕಾಶವನ್ನು ಕೊಡಿ ಅಂತ ಹೇಳಿದ್ದಾರೆ, ಬಿಟ್ಟರೆ ಬೇರೆ ಏನು ಹೇಳಿಲ್ಲ. ಪುರಾಣವರೊಬ್ಬ ಹಿರಿಯ BJP ನಾಯಕರ ಜೊತೆಗೆ ಮಾತಾಡ್ತಾ ಇದ್ದೆ. ಅವರ ಅಬ್ಸರ್ವೇಷನ್ ಬಹಳ ಇಂಟ್ರೆಸ್ಟಿಂಗ್. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯೂ ಇಲ್ಲ, ಮುಖ್ಯಮಂತ್ರಿ ಬದಲಾವಣೆಯೂ ಇಲ್ಲ, ಏನೂ ಆಗೋದಿಲ್ಲ. ಈ ಚರ್ಚೆಗಳನ್ನು ಸರ್ಕಾರ, ಕಾಂಗ್ರೆಸ್ಸು ಬೇಕು ಅಂತಲೇ ಆವಾಗ ಹರಿಬಿಡ್ತಾ ಇದೆ. ಯಾಕೆ ಅಂದರೆ ಈ ಚರ್ಚೆಗಳಾಗದೆ ಹೋದರೆ ಆಡಳಿತ ವೈಫಲ್ಯದ ಚರ್ಚೆ ಆಗುತ್ತೆ ಅಂತ.
ಅವರು ಆಡಳಿತ ವಿರೋಧಿ ಅಲೆ ಚರ್ಚೆಗೆ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಆವಾಗ ಮುಖ್ಯಮಂತ್ರಿ ಬದಲಾವಣೆ, ನಾಯಕತ್ವ ಬದಲಾವಣೆ ಚರ್ಚೆಗಳನ್ನು ಕಾಂಗ್ರೆಸ್ನವರೇ ಹರಿಬಿಡ್ತಾ ಇದ್ದಾರೆ ಅಂತ. ದಟ್ ಈಸ್ ದರ್ ಅಬ್ಸರ್ವೇಷನ್. BJP ನಾಯಕರು ಹೇಳಿದಾರಲ್ಲ, ನೀವು ಹೇಳ್ತೀವಿ. ಇಲ್ಲ BJP ನಾಯಕರು ಹೇಳಿದ್ರು. ಈಗ ಹಿಂಗೆ ಚರ್ಚೆ ಆಗೋದು. ಈಗ ನೀವು BJP ನಾಯಕರು ಇದ್ದಿದ್ದ ತಕ್ಷಣ ತುಂಬ ನಾನು BJPನವ್ರು ಹಿಂಗೆ ಮಾತಾಡ್ತಾ ಅವೇಶಕ್ಕೆ ಆಗಬೇಕು ಅಂತ ನೀವು ಇಲ್ಲ ನೀವು ಅಂತ ಹೇಳಿದ್ರೆ ಇನ್ನಿಲ್ಲ. ಸಾಧಾರಣವಾಗಿ ಚರ್ಚೆ ಹೆಂಗಾಗುತ್ತೆ, ಈಗ ನಮಗೂ ಗೊತ್ತಿಲ್ಲ, ಇಲ್ಲಿರೋರು ಯಾರಿಗೂ ಗೊತ್ತಿಲ್ಲ ಯಾರ ನಾಯಕರು ಅಂತ. ನೀವು ಒಂದೀಗ ಬಿಟ್ಟಿದ್ದೀರಾ ಏನೋ BJP ಹಿರಿಯ ಯಾರು ಹೇಳಿದ್ರು ಅನ್ನೋದು ಬಿಟ್ಬಿಡಿ ಸರ್. ವಿಷಯ ಹಿಂಗಿದೆ ಅಂತ, ವಿಷಯ ಹಿಂಗಿದೆ ಅಂತ. ಅದೆಲ್ಲ ಸರ್. ಈಗ ಗ್ಯಾರಂಟಿ ಕಂಟಿನ್ಯೂ ಮಾಡ್ಬೇಕಾ ಮಾಡಬಾರ್ದಾ, ಅಥವಾ ಕೆಲವೇ ಜನರಿಗೆ ಮಾತ್ರ ಕೊಡ್ಬೇಕಾ, ಒಂದು ಚರ್ಚೆ ಜೋರಾಗುತ್ತೆ ಅನ್ನೋ ಕಾರಣಕ್ಕೆ ಬಾಲಕೃಷ್ಣ ಅವರು ಒಂದು ಬರ್ಡೇ ಪಾರ್ಟಿ ಮಾಡ್ತಾರಪ್ಪ. ಇದು ಬಿಟ್ಟು ಬರ್ಡೇ ಪಾರ್ಟಿ ಬಗ್ಗೆ ಚರ್ಚೆ ಮಾಡ್ಕೊಂಡ್ರೆ ಅದಿತಾರೆ ಒಂದು ಹೇಳಲ್ಲ ನಮಗೆ. ಈಗ ಬದಲಾವಣೆ ಆಗಬೇಕಾ ಬೇಡವಾ ಇವೆಲ್ಲ ಚರ್ಚೆ ಮಾಧ್ಯಮದಲ್ಲಿದೆ, ಕಾಂಗ್ರೆಸ್ ಪಕ್ಷದಲ್ಲಿದೆ. ಬಿಟ್ಟರೆ ಭಾರತೀಯ ಜನತಾ ಪಕ್ಷಕ್ಕಾಗಲಿ, ಜಾತ್ಯತೀತ ಜನತಾದಳಕ್ಕಾಗಲಿ, ಇಲ್ಲ ಆಪ್ ಅವ್ರಿಗಾಗಲಿ, ಅವ್ರ ವಿರೋಧ ಪಕ್ಷದಲ್ಲಿರೋರಿಗೆ ಅದು ಸಂಬಂಧ ಪಡಲ್ಲ. ಅವರು ಇಲ್ಲ ಅವರು ಆಡಳಿತ ನೀವು ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡ್ತೀರೋ ಮಾಡೋದಿಲ್ವೋ ಅನ್ನೋದರ ಆಧಾರದ ಮೇಲೆ BJP ರಾಜ್ಯಾಧ್ಯಕ್ಷರು ಯಾರಾಗಬೇಕು ಅನ್ನೋ ತೀರ್ಮಾನ ಆಗುತ್ತೆ. ಹಳೆ ಮೈಸೂರಿನಲ್ಲಿ JDS ಸ್ಟ್ರಾಟಜಿಗೆ ಇದ್ದಂಗೆ ಇರಬೇಕಾ, ಬದಲಾವಣೆ ಆಗ್ಬೇಕಾ ಅನ್ನೋ ತೀರ್ಮಾನ ಆಗುತ್ತೆ. ತುಂಬ ಜನ ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ, JDSನವರು BJP ಅವ್ರು ಕಾಯ್ಕೊಂಡು ಕೂತ್ಕೊಂಡಿದ್ದಾರೆ ನೀವೇನು ಮಾಡ್ತೀರಿ ಅಂತ. ಅಂದರೆ ಅದು ಅವರ ವೈಫಲ್ಯ. ಅವರು ವಿರೋಧ ಪಕ್ಷದಲ್ಲಿರೋರು ಆಡಳಿತದಲ್ಲಿ ಆಗ್ತಾ ಇರುವಂಥ ತಪ್ಪುಗಳು ಲೋಪಗಳನ್ನು ಆಡಳಿತದಲ್ಲಿರುವಂಥ ಪಕ್ಷ, ಅಧಿಕಾರದಲ್ಲಿರುವಂಥ ಸರ್ಕಾರ ಸರಿಪಡಿಸ್ಬೇಕು, ತಿದ್ದಬೇಕು ಅಂತ ಹೇಳುವಂಥದ್ದು ಅವ್ರ ಕ್ರಮ ಜರುಗಿಸ್ಬೇಕು. ಅದ್ರ ಪ್ರಕಾರ ಅವರು ಚರ್ಚೆಯನ್ನು ಮಾಡಬೇಕೇ ಬಿಟ್ಟು ಸಿದ್ದರಾಮಯ್ಯನವ್ರು ಆಗ್ತಾರಾ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಇವತ್ತು ಬಡ್ಜೆಟ್ ಕೊಡ್ತಾ ಇದ್ದಾರೆ. ಬಡ್ಜೆಟ್ನಲ್ಲಿ ಸರಿ ಇದೆಯಾ ತಪ್ಪಿದೆಯಾ ಈ ಚರ್ಚೆಗೆ ಮಾತ್ರ ವಿರೋಧ ಪಕ್ಷಗಳು ಮಾತಾಡಬೇಕು. ಅವರು ರಾಜಕಾರಣಕ್ಕೆ ಸೀಮಿತವಾದರೆ ಅದು ಅವರ ವೈಫಲ್ಯ ಅಂತ ನನ್ನ ಅನಿಸಿಕೆ. ಇವತ್ತು ವಿಧಾನಸಭೆಯಲ್ಲೂ ಕೂಡ ಈಗ ಕಳೆದ ವಿಧಾನಸಭೆ ಅಧಿವೇಶನ ಇರ್ಬೋದು, ಅದಕ್ಕಿಂತ ಮೊದಲಿರ್ಬೋದು, ನಾನು ಕಾಂಗ್ರೆಸ್ ಪಕ್ಷ ಶಾಸಕನಾಗಿ ಮಾತಾಡ್ತಾ ಇಲ್ಲ. ಮೊದಲನೇ ಬಾರಿ ಶಾಸಕನಾಗಿದ್ದೀನಿ. ಅದೇ ರಾಜಕಾರಣ ನಮ್ಮ ತಂದೆ 4 ಬಾರಿ 5 ಬಾರಿ ಶಾಸಕರಾಗಿದ್ದರು. ಅಲ್ಲಿಂದ ನೋಡಿದ್ದೀನಿ ನಾನು. ಈ ಭಾರತೀಯ ಜನತಾ ಪಕ್ಷ ಏನಿದೆ ಅದರ ಮೊದಲ ಅಧ್ಯಕ್ಷರು ನಮ್ಮ ತಂದೆಯವರಾಗಿದ್ದಂಥವ್ರು. ಸೊ ನಾನು ಎಲ್ಲ ಹತ್ತಿರದಿಂದ ನೋಡಿ ಗಮನಿಸಿ ಒಬ್ಬ ವೀಕ್ಷಕನಾಗಿ ಹೇಳ್ತಾ ಇದ್ದೀನಿ, ಒಬ್ಬ ವಿದ್ಯಾರ್ಥಿಯಾಗಿ ರಾಜಕಾರಣದ ಯಾವ ವಿರೋಧ ಪಕ್ಷದ ಕೆಲಸ ಮಾಡಬೇಕಿತ್ತು ಅದನ್ನು ಭಾರತೀಯ ಜನತಾ ಪಕ್ಷ ವಿಧಾನಸಭೆ ಒಳಗಡೆ ಮಾಡೋದಕ್ಕೆ ಸಮರ್ಥರಿಲ್ಲ, ಅವರು ಮಾಡ್ತಾ ಇಲ್ಲ ಸರಿಯಾಗಿ ಅಂತ ಹೇಳ್ತಾ ಇದ್ದೀನಿ. ಆಡಳಿತ ಪಕ್ಷದಲ್ಲಿ ಇದ್ದು ಸೊ ಇಟ್ಸ್ ಎ ಫೇಲಿಯರ್ ಆಫ್ ದ ಅಪೋಸಿಷನ್ ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಫೇಲಿಯರ್ ಆಗುತ್ತೆ. ಅದರಿಂದ ಅದನ್ನು ವಹಿಸ್ಕೊಂಡು ಅವ್ರು ಮಾಡೋದು ಒಳ್ಳೆಯದು. ಈ ರಾಜಕಾರಣದಲ್ಲಿ ಏನಾಗ್ತದೆ, ನಾಯಕತ್ವ ಬದಲಾವಣೆ ಕಾಂಗ್ರೆಸ್ಸಲ್ಲಿ ಏನಾಗುತ್ತೆ, ಅದು ಅವರು ಅಷ್ಟೊಂದು ತಲೆ ಕೆಡಿಸ್ಕೋಬಾರ್ದು ಅಂತ ನನಗನ್ನಿಸ್ತದೆ. ಇನ್ ಪ್ರಿನ್ಸಿಪಲ್ ನೀವು ಹೇಳ್ತಾ ಇರೋದು ಕರೆಕ್ಟು. ಬಟ್ ಪೊಲಿಟಿಕಲ್ ರಿಯಾಲಿಟಿಗಳಿಗೆ ಬಂದರೆ ನೀವೇನು ಮಾಡ್ತೀರಿ ಅನ್ನೋದು ಅವ್ರ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಒಂದಷ್ಟು ಪ್ರಶ್ನೆಗಳನ್ನು ತಗೊಳ್ಳಿ. ಸರ್ ನಮಸ್ತೆ, ಪವನ್ ಅಂತ BJP ಕಾರ್ಯಕರ್ತ. ಚಿಕ್ಕ ವಯಸ್ಸಿಂದ ನೀವು ರಾಜಕೀಯನ ತಂದೆಯವ್ರ ಜೊತೆ ನೋಡ್ಕೊಂಬಂದಿದ್ದೀರಾ, ಫೈರ್ ಬ್ರ್ಯಾಂಡ್ ಅಂತಲೇ ಹೆಸರುವಾಸಿ ಪಡೆದಿದ್ದೀರಾ. ನನ್ನ ಒಂದು ಸಲಿಗೆ ಒಂದು 2 ಕ್ವಶನ್ ಇದೆ ಸರ್. ಒಂದು ವಿನಯ್ ಸೋಮಯ್ಯ ಅವ್ರದ್ದೊಂದು ಕ್ವಶನ್ ಇದೆ. ಮತ್ತು ಯುವಕರು ಮುಂದೆ ಬರಬೇಕಂತ ಹೇಳ್ತೀರಾ. ಅನೇಕ ಗೋರಕ್ಷಣೆ ಮಾಡೋಕ್ಕೆ ಹೋದಾಗಲೂ ಕೂಡ ಅನೇಕ ಯುವಕರೇ ಹೋಗ್ತಾರೆ. ಹಿಂದುತ್ವ ಒಂದು ಕೆಲಸ ಮಾಡೋಕೆ ಹೋದ್ರೂ ಅನೇಕ ಯುವಕರೇ ಹೋಗ್ತಾರೆ. ಕಾಂಗ್ರೆಸ್ ಸರ್ಕಾರ ಯಾವಾಗ ಬರುತ್ತೋ ಹಂಗೆ ಯುವಕರನ್ನ ಹಂಗೆ ಕುಗ್ಗಿಸ್ಬಿಡ್ತಾರೆ, ಮುಂದೆ ಬರಬಾರ್ದು ಅಂತೇಳಿ ಕೇಸ್ ಹಾಕುವಂಥದ್ದು, 2 ವರ್ಷ 3 ವರ್ಷ ಜೈಲಿಗೆ ಹಾಕುವಂಥದ್ದು. ಗೋರಕ್ಷಕರಿಗೆ ಕರೆದು ಸನ್ಮಾನ ಮಾಡಿ ಸನ್ಮಾನ ಅಂತಲ್ಲ, ಒಂದು ದೇಶ ಸೇವೆನೋ ಧರ್ಮ ಸೇವೆ ಮಾಡೋಕೆ ಹೋದಾಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಹಂಗೆ ಕುಗ್ಗಿಸ್ಬಿಟ್ಟು ಅವ್ರ ಮೇಲೆ ಇಲ್ಲದ ಒಂದು ಅನೇಕ ಕೇಸುಗಳನ್ನು ಹಾಕಿ ಜೈಲ್ಗೆ ಅಂತ ಹಾಕೋವಂಥದ್ದು. ಯಾವುದೋ ಒಂದು ಸ್ಥಳೀಯ MLA ಬಗ್ಗೆ ಏನೋ ಒಂದು ಘಟನೆ ಮಾಡಿರ್ತಾರೆ, ಅದು ಏನೋ ಒಂದು ಪೋಸ್ಟ್ ಹಾಕೋಕ್ಕೆ ಹೋದರೆ ಒಂದು ದೌರ್ಜನ್ಯ ಮಾಡಿ ಅವ್ರ ಮೇಲೆ ಡೆತ್ ನೋಟ್ ಬರೆದು ಅವರೇ ಸಾಯೋ ಥರ ಮಾನಸಿಕವಾಗಿ ಹಂಗೆ ಕುಗ್ಗಿಸಿ ಇಂಥ ಒಂದೆಲ್ಲ ನಡೀತಾ ಇದೆ. ಯುವಕರು ಮುಂದೆ ಬರಬೇಕು ಅಂತಾರೆ. ಇಂಥದ್ದೆಲ್ಲ ನೋಡ್ತಿದ್ರೆ ಯುವಕರು ಮುಂದೆ ಬರಬಾರ್ದು ಅಂತ ಪೊಲಿಟಿಕಲ್ ಆಕ್ಟಿವಿಸಮನ್ನು ಕೊಲ್ಲೋ ಪ್ರಯತ್ನ ಮಾಡ್ತಿದೆ. ಇಲ್ಲ ಇದು ನೋಡಿ, ಇದು ರಾಜಕೀಯ ಭಾಷಣ ಆಯಿತು. ಉದಾಹರಣೆ ಕೊಡಬೇಕು, ಮಾಹಿತಿ. ಅವರು ವಿನಯ್ ಸೋಮಯ್ಯನವರ ಪ್ರಕರಣ ಬಗ್ಗೆ ಹೇಳಿದ್ರು, ನಾನು ಸ್ವಾಗತ ಮಾಡ್ತೀನಿ, ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಂತಂದಿದ್ದಕ್ಕೆ. ಈಗ ನೋಡಿ, ವಿನಯ್ ಸೋಮಯ್ಯನವರು ನಮ್ಮ ಜಿಲ್ಲೆಯವರು, ಆದರೆ ಅವರು ವಾಸ ಮಾಡ್ತಾಯಿದ್ದು ಬೆಂಗಳೂರಲ್ಲಿ. ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯವಾಗಿದ್ದರು ಅಂತ ನನಗೆ ಅವ್ರ ಪರಿಚಯನೇ ಇಲ್ಲ. ಐ ಹ್ಯಾವ್ ನೆವರ್ ಸೀನ್ ಹಿಸ್ ಫೇಸ್, ಐ ಹ್ಯಾವ್ ನೆವರ್ ಸ್ಪೋಕನ್ ಟು ಹಿಮ್. ಯಾವತ್ತೂ ಮಾತಾಡಿಲ್ಲ ಅವ್ರ ಹತ್ರ. ಅವರು ಯಾವುದೋ ಒಂದು ಪ್ರಕರಣ ಅಲ್ಲಿ ನಮ್ಮ ಸಾಂಪ್ರದಾಯಿಕ ಉಡುಪಲ್ಲಿ ನನ್ನನ್ನು ಚಿತ್ರ ಹಾಕಿ ಬಾತ್ರೂಮ್ನಲ್ಲಿ ಹಾಕಿದರು, ಫೋಟೋನ ಹಾಕಿ ಅವರು. ಸೊ ಅಲ್ಲಿ ಸಾಂಪ್ರದಾಯಿಕ ಉಡುಪು, ಕೊಡುವ ಉಡುಪಿನಲ್ಲಿ ಇವನ್ನ ಬಾತ್ರೂಮ್ನಲ್ಲಿ ಹಾಕಿ ಅಲ್ಲಿ ಗಲೀಜೆಲ್ಲ ಇರೋ ಥರ ಕಡೆ ಹಾಕಿದ್ದಾರೆ ಅಂಥೇಳಿ ಕೆಲವರು ಹೋಗಿ ಒಂದು ದೂರನ್ನು ಸಲ್ಲಿಸಿದ್ರು. ಅದರಲ್ಲಿ ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ, ಅವ್ರನ್ನ ಕರೆದೂ ಇಲ್ಲ ಪೊಲೀಸ್ ಸ್ಟೇಷನ್ಗೆ, ಅವ್ರು ಒಂದು ದಿವಸನೂ ಬಂದಿಲ್ಲ ಎಲ್ಲಿಗೂ. ಅದು ಹಾಗೆ ಹಲವಾರು ತಿಂಗಳ ನಂತರ
ಅವರು ಪಾಪ ಭಾಳ ಸಣ್ಣ ವಯಸ್ಸು ಇಲ್ಲಿ ಹೆನ್ನೂರಿನಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರು. ಈ ಹೆನ್ನೂರು ಭಾಗದಲ್ಲಿ ಹೋದರು ಇವರೆಲ್ಲ ಬಿ ಜೆ ಪಿನವರು, ವಿರೋಧ ಪಕ್ಷದ ನಾಯಕರು ಹಿಡಿದು ವಿರೋಧ ಕೌನ್ಸಿಲಲ್ಲಿ. ಅಲ್ಲಿ ಆ ಬಾಡಿನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡೋದಕ್ಕೂ ಪ್ರೊಟೆಸ್ಟ್ ಮಾಡಿದ್ರು ಅಲ್ಲಿಂದ. ಕೊನೆಗೆ ಅಲ್ಲಿಂದ ಆ್ಯಂಬುಲೆನ್ಸ್ನಲ್ಲಿ ಸೆಕ್ಯೂರಿಟಿ ಜೊತೆಗೆ ಇಲ್ಲಿ ತಗೊಬಂದಾಗ ಕುಶಾಲನಗರಲ್ಲಿ ಅಡ್ಡ ಹಾಕಿದ್ರು. ಅಡ್ಡ ಹಾಕಿ ವಿಜೇಂದ್ರ ಅವರು ಎಲ್ಲರೂ ಪ್ರಮುಖರು ಬಿ ಜೆ ಪಿನವ್ರು ಬಂದರು, ನನ್ನ ಮೇಲೆ ಮಾಡಿದರು. ಅವರು ಮಡಿಕೇರಿ ಶಾಸಕರ ಮೇಲೆ ಆರೋಪ ಮಾಡಿದ್ರು, ಇವರೇ ಕಾರಣಕರ್ತರು ಅಂತ ಹೇಳಿದ್ರು, ಘೋಷಣೆ ಕೂಗಿದ್ರು, ಬಾಡಿನಲ್ಲಿ ಇಟ್ಕೊಂಡು ಪ್ರೊಟೆಸ್ಟ್ ಮಾಡಿದ್ರು. 2 ಗಂಟೆ ಅಲ್ಲಿದ್ದರು. ಅದಾದಮೇಲಿಂದ ಇವ್ರು ಹೋದರು. ಶವ ಸಂಸ್ಕಾರಕ್ಕೆ ಯಾರೂ ಒಬ್ಬ ಬಿ ಜೆ ಪಿನವನು ಕೂಡ ಇರಲಿಲ್ಲ. ಅಲ್ಲಿಯ ಸ್ಥಳೀಯ ನಾಯಕರು ಕೂಡ ಯಾರೂ ಇರಲಿಲ್ಲ. ಅಂದರೆ ಲೋಕಲ್ ವಿಲೇಜ್ ಲೆವೆಲಲ್ಲ, ಯಾರೂ ಅಲ್ಲಿ ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ ಬಿ ಜೆ ಪಿನವ್ರು ಯಾರು ಕೂಡ ಶವ ಸಂಸ್ಕಾರದಲ್ಲೂ ಕೂಡ ಇರಲಿಲ್ಲ. ಅವ್ರ ಶವ ಸಂಸ್ಕಾರ ಪಾಪ ಅವ್ರ ಕುಟುಂಬದವ್ರು ಮಾಡಿದರು. ಮಾಡಿದ ನಂತರ ಅವರ ಹೆಂಡತಿ ಅವರು ಮತ್ತು ಅವರ ಮಾವಂದಿರು ಇವರೆಲ್ಲ ಕೂಡ ನನ್ನ ಸಂಪರ್ಕದಲ್ಲೇ ಇದ್ದಾರೆ. ಬಿಟ್ಟರೆ ನಾನೇ ಆದಷ್ಟು ಏನಾರು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಬಿಟ್ಟರೆ ಇವ್ರು ಯಾರು ಅವ್ರಿಗೆ ಸಹಾಯನೂ ಕೂಡ ಮಾಡಲಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.